ಒಂದೇ ಒಂದು ಹೆಜ್ಜೆ ಬಾಕಿ. ಚರಿತ್ರೆ ಸೃಷ್ಟಿ ಮಾಡೋದಕ್ಕೆ ಇನ್ನೇನಿದ್ರು ಒಂದೇ ಒಂದು ಹೆಜ್ಜೆ ಬಾಕಿ ಇದೆ. RCB ಫೈನಲ್ಗೆ ಎಂಟ್ರಿ ನೀಡಿದೆ. ರಾಯಲ್ ಅಭಿಮಾನಿಗಳು ಈಗ ರಾಯಲ್ ಆಗಿ ಸಂಭ್ರಮ ಪಡ್ತಾ ಇದ್ದಾರೆ. ಕಾರಣ RCB ಫೈನಲ್ ನಲ್ಲಿದೆ. ಬರೋಬ್ಬರಿ 4ನೇ ಬಾರಿಗೆ RCB ಫೈನಲ್ ನಲ್ಲಿ ಬಂದು ಕುಳಿತಿದೆ. 18 ವರ್ಷಗಳ ಕನಸು ನನಸಾಗುವ ಹಂತಕ್ಕೆ RCB ತಂಡ ಬಂದು ತಲುಪಿದೆ. 18 ವರ್ಷಗಳ ಜರ್ನಿ ಅದು. ಅಷ್ಟು ಸುಲಭದ ಜರ್ನಿ ಅಂತೂ ಖಂಡಿತವಾಗಿಯೂ ಅಲ್ಲ. 3 ಬಾರಿ ಈ ಹಿಂದೆ RCB ತಂಡ ಫೈನಲ್ ಹಂತಕ್ಕೆ ತಲುಪಿತ್ತು. ಆದರೆ ಕಪ್ ಎತ್ತಿ ಹಿಡಿಯೋದಕ್ಕೆ ಸಾಧ್ಯವಾಗಲಿಲ್ಲ. ಕೇವಲ ಕಪ್ ಎತ್ತಿ ಹಿಡಿಯೋದಕ್ಕೆ ಸಾಧ್ಯವಾಗಲಿಲ್ಲ ಅನ್ನೋದು ಬೇರೆ ವಿಚಾರ. ಆದರೆ ಉಳಿದ ತಂಡಗಳ ಅಭಿಮಾನಿಗಳು RCB ಅಭಿಮಾನಿಗಳನ್ನ ಯಾವ ರೀತಿ ಚುಚ್ಚಿ ಮಾತನಾಡಿದ್ರು ಅನ್ನೋದು ಮತ್ತೊಂದು ಕಡೆಯ ವಿಚಾರ. ಆದರೆ RCB ಅಭಿಮಾನಿಗಳನ್ನ ಎಷ್ಟೇ ಚುಚ್ಚಿ ಮಾತನಾಡಿದ್ರು, ನಿಮ್ಮ ತಂಡ ಗೆಲ್ಲೋದಿಲ್ಲ ಅಂತ ಹೇಳಿದ್ರು, RCB ಅಭಿಮಾನಿಗಳು RCBಯನ್ನ ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡ್ಲಿಲ್ಲ. ಲಾಯಾಲಿಟಿಯ ಪರೀಕ್ಷೆ ಆಯಿತು. 18 ವರ್ಷಗಳ ಕಾಲ ತಂಡ ಗೆಲ್ಲಿಲ್ಲ ಅನ್ನುವಂಥ ಹಂತದಲ್ಲೂ ಕೂಡ RCB ತಂಡದ ಅಭಿಮಾನಿಗಳು RCBಯನ್ನ ಬಿಟ್ಕೊಡ್ಲಿಲ್ಲ. ಆ ಅಭಿಮಾನಿಗಳಿಗೋಸ್ಕರ ಈ ಬಾರಿ ತಂಡ ಸಂಘಟಿತ ಪ್ರಯತ್ನವನ್ನ ಮಾಡಿ ಫೈನಲ್ ಹಂತಕ್ಕೆ ತಲುಪಿಬಿಟ್ಟಿದೆ. ಕ್ವಾಲಿಫೈಯರ್ 1 ಯಾವುದೇ ರೀತಿಯ ಸ್ಪರ್ಧಾತ್ಮಕ ಮೊತ್ತವಿಲ್ಲದೆ RCBಗೆ ಸುಲಭ ಗುರಿಯನ್ನ ನೀಡಿ RCBಯನ್ನ ಫೈನಲ್ ಹಂತಕ್ಕೆ ಏರುವಂತೆ ಮಾಡಿದೆ. ಆ ಸೋಲುಗಳು, ಆ ಕಹಿ ನೆನಪುಗಳು, 18 ವರ್ಷದ ಜರ್ನಿ, ಆ ಟೀಕೆಗಳು, ಆ ಕೊಂಕು ಮಾತುಗಳು, ಆ ನೆನಪುಗಳು ಇವತ್ತು ಹರ್ಷದ ರೂಪದಲ್ಲಿ ಹೊರಬರ್ತಾ ಇದೆ. ಆ ನೋವುಗಳನ್ನ ನೋಡ್ಕೊಂಡು ಬಂದಿರುವಂತ RCB ಅಭಿಮಾನಿಗಳು ಇವತ್ತು ಸಂತೋಷ ಪಡ್ತಾ ಇದ್ದಾರೆ. ಕಾರಣ RCB ಇನ್ನು ಒಂದೇ ಹೆಜ್ಜೆ ದೂರದಲ್ಲಿದೆ. ಇನ್ನು ಒಂದು ಹೆಜ್ಜೆಯನ್ನ ತಲುಪಿಬಿಟ್ರೆ ಖಂಡಿತವಾಗಿಯೂ RCB 18 ವರ್ಷಗಳ ವನವಾಸವನ್ನ ಮುಗಿಸಿ ಕಪ್ಪನ್ನ ಎತ್ತಿ ಹಿಡಿಯಲಿದೆ. RCB ಮೊಟ್ಟ ಮೊದಲ ಬಾರಿಗೆ IPL ನಲ್ಲಿ ಚಾಂಪಿಯನ್ ಆಗ್ಲಿಕ್ಕಿದೆ. ಪಂಜಾಬ್ ತಂಡದ ಎದುರು ಸುಲಭ ಗುರಿಯನ್ನ ಬೆನ್ನಟ್ಟಿ ಈಗ ಫೈನಲ್ ನಲ್ಲಿ ಬಂದು ಕುಳಿತಿದೆ. ಫೈನಲ್ ನಲ್ಲಿ ಯಾರು RCBಯನ್ನ ಎದುರಿಸಲಿಕ್ಕಿದ್ದಾರೆ ಅನ್ನೋದನ್ನ ಕಾದು ನೋಡಬೇಕು. ಈ ಗೆಲುವು, ಈ ಕ್ಷಣ, RCBಯ ಈ ಫೈನಲ್ ಹಂತ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ.